ನೀವು ನಿಮ್ಮ ದಿನನಿತ್ಯದ ಕೆಲಸದ ಭರದಲ್ಲಿ ಮನಸ್ಸಿನಲ್ಲಿ ನೂರಾರು ಆಲೋಚನೆಗಳನ್ನು ಹೊತ್ತುಕೊಂಡು ಅಥವಾ ಬದುಕಿನಲ್ಲಿ ಇನ್ನಷ್ಟು ಒಳಿತಾಗಲಿ, ಭಗವಂತ ನನಗೊಂದು ಹೊಸ ದಾರಿ ತೋರಿಸಲಿ ಎಂಬ ಭರವಸೆಯೊಂದಿಗೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದೀರಿ ಎಂದು ಭಾವಿಸಿ. ಆಗ ಇದ್ದಕ್ಕಿದ್ದಂತೆ ನಿಮ್ಮ ಕಾಲಿನ ಬಳಿಯೇ ಯಾವುದೋ ಒಂದು ವಿಚಿತ್ರವಾದ ಆದರೆ ಅತ್ಯಂತ ಪವಿತ್ರವಾದ ವಸ್ತು ನಿಮ್ಮ ಕಣ್ಣಿಗೆ ಬೀಳುತ್ತದೆ. ಬಹುತೇಕರು ಆ ವಸ್ತುವನ್ನು ನೋಡಿದಾಗ ಏನಂದುಕೊಳ್ತಾರೆ? ಅರೆ, ಯಾರೋ ದಾರಿಯಲ್ಲಿ ಹೋಗುವಾಗ ಇದನ್ನು ಕಳೆದುಕೊಂಡಿದ್ದಾರೆ ಎಂದು ನಿರ್ಲಕ್ಷ್ಯ ಮಾಡಿ ಮುಂದೆ ಸಾಗುತ್ತಾರೆ, ಅಥವಾ ಗಮನಿಸದೆ ಅಪ್ಪಿತಪ್ಪಿ ಕಾಲಿನಲ್ಲಿ ತುಳಿದು ಬಿಡುತ್ತಾರೆ. ಆದರೆ ನಮ್ಮ ವೇದಗಳು, ಆಗಮಗಳು ಮತ್ತು ಶಕುನಶಾಸ್ತ್ರ ಏನು ಹೇಳುತ್ತದೆ ಗೊತ್ತೇ? ಈ ವಿಶಾಲವಾದ ಬ್ರಹ್ಮಾಂಡದಲ್ಲಿ ಯಾವ ವಸ್ತುವು ಆಕಸ್ಮಿಕವಾಗಿ ಕಳೆದು ಹೋಗುವುದಿಲ್ಲ. ನಿಮ್ಮ ಬದುಕಿನ ಯಾವುದೋ ಒಂದು ಪ್ರಮುಖ ಘಟ್ಟದಲ್ಲಿ ನಿಖರವಾಗಿ ಆ ರಸ್ತೆಯಲ್ಲಿ, ಆ ನಿರ್ದಿಷ್ಟ ಜಾಗದಲ್ಲಿ ಆ ಪವಿತ್ರ ವಸ್ತು ಬೇರಾರಿಗೂ ಕಾಣದೆ ಕೇವಲ ನಿಮ್ಮ ಕಣ್ಣಿಗೆ ಮಾತ್ರ ಕಂಡಿದೆ ಎಂದರೆ ಅದು ಯಾರೋ ಕಳೆದುಕೊಂಡ ವಸ್ತುವಲ್ಲ. ಬದಲಾಗಿ ನಿಮಗೆ ತಿಳಿಯದಂತೆ ಬ್ರಹ್ಮಾಂಡವು ನಿಮಗಾಗಿಯೇ ಅಲ್ಲಿ ತಂದಿಟ್ಟಿರುವ ದೈವಿಕ ಸಂಕೇತವದು. ಹೌದು, ಬದುಕಿನಲ್ಲಿ ನಾವು ಏನನ್ನಾದರೂ ಹುಡುಕುತ್ತಿರುವಾಗ ನಾನಾ ದೇವತೆಗಳು ತಮ್ಮ ಆಗಮನವನ್ನು ಮತ್ತು ತಮ್ಮ ಆಶೀರ್ವಾದವನ್ನು ನಮಗೆ ತಿಳಿಸಲು ಇಂತಹ ಭೌತಿಕ ವಸ್ತುಗಳನ್ನು ನಮ್ಮ ಹೆಜ್ಜೆಯ ಹಾದಿಯಲ್ಲಿ ತಂದು ಹಾಕುತ್ತಾರೆ. ಇಂದಿನ ವಿಡಿಯೋದಲ್ಲಿ ನೀವು ಪ್ರತಿದಿನ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ನಿಮಗೆ ಅರಿವಿಲ್ಲದಂತೆ ಎದುರಾಗುವ ನಿಮ್ಮ ಅದೃಷ್ಟವನ್ನೇ ಸಂಪೂರ್ಣವಾಗಿ ಬದಲಾಯಿಸುವ ಆ 7 ಶಕ್ತಿಶಾಲಿ ದೈವಿಕ ವಸ್ತುಗಳು ಯಾವುವು? ಯಾವ ವಸ್ತು ಯಾವ ದೇವತೆಯ ಆಗಮನವನ್ನು ಸೂಚಿಸುತ್ತದೆ? ಮತ್ತು ಆ ವಸ್ತುಗಳು ಕಂಡಾಗ ನೀವು ಆ ಕ್ಷಣವೇ ಏನು ಮಾಡಬೇಕು ಎಂಬ ಮಹಾನ್ ರಹಸ್ಯವನ್ನು ತಿಳಿಸಲಿದ್ದೇನೆ. ಈ ವಿಡಿಯೋ ನೋಡಿದ ನಂತರ ನೀವು ರಸ್ತೆಯಲ್ಲಿ ನಡೆಯುವ ರೀತಿಯೇ ಬದಲಾಗುತ್ತದೆ. ನಮ್ಮೆಲ್ಲರನ್ನೂ ಕಾಯುತ್ತಿರುವ ಆ ನಾನಾ ದೇವತೆಗಳ ಅನುಗ್ರಹ ನಮಗೆಲ್ಲರಿಗೂ ಸಿಗಲಿ ಎಂದು ಪ್ರಾರ್ಥಿಸುತ್ತಾ, ಕಮೆಂಟ್ ಬಾಕ್ಸ್ನಲ್ಲಿ ಈಗಲೇ ನಿಮ್ಮ ಮನೆದೇವರ ಅಥವಾ ಇಷ್ಟದೈವದ ಹೆಸರನ್ನು ಅತ್ಯಂತ ಭಕ್ತಿಯಿಂದ ಬರೆಯಿರಿ. ಆ ದೈವಶಕ್ತಿಯ ಆಶೀರ್ವಾದ ಸದಾಕಾಲ ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನು ಕೈಬಿಡದೆ ಕಾಪಾಡುತ್ತಿರಲಿ. ಮೊದಲನೆಯ ದೈವಿಕ ವಸ್ತು, ರಸ್ತೆಯಲ್ಲಿ ಕಾಣಸಿಗುವ ನವಿಲುಗರಿ. ನೀವು ರಸ್ತೆಯಲ್ಲಿ ಹೋಗುವಾಗ ಇದ್ದಕ್ಕಿದ್ದಂತೆ ಒಂದು ಸುಂದರವಾದ ನವಿಲುಗರಿ ಮಣ್ಣಿನಲ್ಲಿ ಬಿದ್ದಿರುವುದು ನಿಮ್ಮ ಕಣ್ಣಿಗೆ ಬಿದ್ದರೆ ಅದನ್ನು ಕೇವಲ ಯಾವುದೋ ಪಕ್ಷಿಯ ಗರಿ ಎಂದು ಭಾವಿಸಬೇಡಿ. ಅದು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನು ನಿಮಗಾಗಿ ಇಟ್ಟಿರುವ ರಕ್ಷಣಾ ಕವಚ. ಪುರಾಣ ಮತ್ತು ಆಯುರ್ವೇದದಲ್ಲಿ ನವಿಲುಗರಿಗೆ ಯಾವುದೇ ರೀತಿಯ ಘೋರವಾದ ವಿಷವನ್ನು ಮತ್ತು ನಕಾರಾತ್ಮಕ ಶಕ್ತಿಯನ್ನು ಸಂಪೂರ್ಣವಾಗಿ ಹೀರಿಕೊಳ್ಳುವ ಅಗಾಧವಾದ ಶಕ್ತಿಯಿದೆ ಎಂದು ಉಲ್ಲೇಖಿಸಲಾಗಿದೆ. ನೀವು ಜೀವನದ ಯಾವುದೋ ಕಠಿಣ ಘಟ್ಟದಲ್ಲಿರುವಾಗ ಸುತ್ತಮುತ್ತಲಿನ ಜನರ ರಾಜಕೀಯ, ಮೋಸ ಅಥವಾ ಸಂಬಂಧಿಕರ ಅಸೂಯೆಯಿಂದ ಕಂಗೆಟ್ಟಿರುವಾಗ ಈ ಗರಿ ನಿಮ್ಮ ಕಣ್ಣಿಗೆ ಕಂಡರೆ ನಿಮ್ಮ ಪ್ರಗತಿಯನ್ನು ತಡೆಯುತ್ತಿರುವ ಶತ್ರುಗಳ ಕಣ್ಣುದೃಷ್ಟಿ ಮತ್ತು ವಾಮಾಚಾರದ ಪ್ರಭಾವಗಳಿಂದ ಶ್ರೀಕೃಷ್ಣನು ನಿಮ್ಮನ್ನು ತನ್ನ ಚಕ್ರದಿಂದ ರಕ್ಷಿಸುತ್ತಿದ್ದಾನೆ ಎಂದರ್ಥ. ಈ ನವಿಲುಗರಿ ನಿಮ್ಮ ಪಾಲಿಗೆ ಬಂದ ವಿಜಯದ ಮತ್ತು ನಿರ್ಭಯತೆಯ ಸಂಕೇತ. ಎರಡನೆಯ ದೈವಿಕ ವಸ್ತು, ಅನಿರೀಕ್ಷಿತವಾಗಿ ಎದುರಾಗುವ ರುದ್ರಾಕ್ಷಿ. ದಾರಿಯಲ್ಲಿ ನಡೆದುಕೊಂಡು ಹೋಗುವಾಗ ಧೂಳಿನಲ್ಲಿ ಎಲ್ಲೋ ಒಂದು ರುದ್ರಾಕ್ಷಿ ನಿಮ್ಮ ಕಣ್ಣಿಗೆ ಬಿತ್ತೆಂದರೆ ನೀವು ಈ ಭೂಮಿಯ ಮೇಲಿನ ಅತಿ ದೊಡ್ಡ ಪುಣ್ಯವಂತರು ಎಂದು ನಂಬಿ. ರುದ್ರಾಕ್ಷಿ ಎಂದರೆ ಸಾಕ್ಷಾತ್ ಆ ಮಹಾದೇವನ ಕಣ್ಣೀರಿನ ಬಿಂದು. ಅದು ಆಕಸ್ಮಿಕವಾಗಿ ನಿಮ್ಮ ದಾರಿಗೆ ಬರಲು ಸಾಧ್ಯವೇ ಇಲ್ಲ. ನೀವು ಅತೀವವಾದ ದುಃಖದಲ್ಲಿರುವಾಗ, ನನಗೆ ದಿಕ್ಕೇ ಇಲ್ಲ, ನನ್ನ ಬದುಕು ಮುಗಿದೇ ಹೋಯಿತು ಎಂದು ಒಳಗೊಳಗೇ ಅಳುತ್ತಿರುವಾಗ, ಖಿನ್ನತೆಯ ಕತ್ತಲೆಯಲ್ಲಿರುವಾಗ ಈ ರುದ್ರಾಕ್ಷಿ ನಿಮ್ಮ ಕಣ್ಣಿಗೆ ಕಂಡರೆ, ಮಗುವೇ ಅಳಬೇಡ, ನಿನ್ನ ಕಣ್ಣೀರನ್ನು ಒರೆಸಲು ನಾನೇ ಬಂದಿದ್ದೇನೆ ಎಂದು ಕೈಲಾಸನಾಥನು ನಿಮಗೆ ನೀಡುತ್ತಿರುವ ದೈವಿಕ ಅಭಯವಿದು. ಆ ಪರಶಿವನೇ ನಿಮ್ಮ ಅತಿ ಭಯಂಕರವಾದ ಕರ್ಮದ ಹೊರೆಯಿಂದ ನಿಮ್ಮನ್ನು ಮುಕ್ತಗೊಳಿಸಲು ಸಿದ್ಧನಾಗಿದ್ದಾನೆ ಎಂಬುದರ ಅತಿ ದೊಡ್ಡ ಸಾಕ್ಷಿ ಇದು. ಮೂರನೆಯ ದೈವಿಕ ವಸ್ತು, ಪವಿತ್ರವಾದ ಕೆಂಪು ದಾರ ಅಥವಾ ಕಂಕಣ. ದಾರಿಯ ಬದಿಯಲ್ಲಿ
ಗುಡಿಯಲ್ಲಿ ಕಟ್ಟುವಂತಹ ಪವಿತ್ರವಾದ ಕೆಂಪು ದಾರ ಅಥವಾ ರಕ್ಷಾ ಕಂಕಣ ಬಿದ್ದಿರುವುದು ನಿಮ್ಮ ಕಣ್ಣಿಗೆ ಬಿದ್ದರೆ ಅದು ಆಂಜನೇಯ ಸ್ವಾಮಿಯ ಮತ್ತು ದುರ್ಗಾದೇವಿಯ ಉಗ್ರವಾದ ರಕ್ಷಣೆಯ ಸಂಕೇತ. ನಮಗೆ ತಿಳಿಯದಂತೆ ನಮ್ಮ ಸುತ್ತಮುತ್ತ ಅನೇಕ ಗುಪ್ತ ಶತ್ರುಗಳಿರುತ್ತಾರೆ. ಅವರು ನಮ್ಮ ಬೆನ್ನ ಹಿಂದೆ ಕತ್ತಿ ಮಸೆಯುತ್ತಿರುತ್ತಾರೆ. ನಮಗೆ ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಪೆಟ್ಟು ಕೊಡಲು ಸಂಚು ರೂಪಿಸುತ್ತಿರುತ್ತಾರೆ. ಇಂತಹ ಸಮಯದಲ್ಲಿ ಈ ಕೆಂಪು ದಾರವು ನಿಮ್ಮ ದಾರಿಯಲ್ಲಿ ಕಂಡರೆ ವಾಯುಪುತ್ರ ಆಂಜನೇಯ ಸ್ವಾಮಿಯು ತನ್ನ ವಜ್ರದೇಹವನ್ನು ಅಡ್ಡಲಾಗಿಟ್ಟು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಆ ಶತ್ರುಗಳ ಪಿತೂರಿಯಿಂದ ಮುಂಬರುವ ದೊಡ್ಡ ಅಪಘಾತಗಳಿಂದ ರಕ್ಷಿಸುತ್ತಿದ್ದಾನೆ ಎಂಬುದರ ಅತಿ ದೊಡ್ಡ ದೈವಿಕ ಎಚ್ಚರಿಕೆಯಿದು. 4ನೆಯ ದೈವಿಕ ವಸ್ತು ಒಣಗಿದ ಅರಿಶಿನದ ಕೊಂಬು. ರಸ್ತೆಯಲ್ಲಿ, ವಿಶೇಷವಾಗಿ ಮಾರುಕಟ್ಟೆಯಲ್ಲಿ ಅಥವಾ 4 ರಸ್ತೆ ಸೇರುವ ಜಾಗದಲ್ಲಿ ಮಣ್ಣಿನಲ್ಲಿ ಅರಿಶಿನದ ಕೊಂಬುಗಳು ಬಿದ್ದಿರುವುದು ಕಂಡರೆ ಗಾಬರಿಯಾಗಬೇಡಿ. ಅರಿಶಿನವು ಮಂಗಳದ ಸಂಕೇತ ಮತ್ತು ಸಾಕ್ಷಾತ್ ವಿಘ್ನಹರ್ತ ಗಣಪತಿಯ ಸ್ವರೂಪ. ನೀವು ಹೋಗುತ್ತಿರುವ ಕೆಲಸದಲ್ಲಿ ಬಹುದೊಡ್ಡ ವಿಘ್ನವೊಂದು ಕಾದಿತ್ತು. ಆದರೆ ಆ ವಿಘ್ನ ವಿನಾಶಕ ಗಣಪತಿಯು ನಿಮ್ಮ ದಾರಿಗೆ ಅಡ್ಡಬರಲಿದ್ದ ಆ ಆಪತ್ತನ್ನು ನಿಮಗೆ ಅರಿವಾಗುವ ಮುಂಚಿತವಾಗಿಯೇ ದೂರ ಮಾಡಿದ್ದಾನೆ ಎಂಬುದರ ಸಂಕೇತವಿದು. ಅಷ್ಟೇ ಅಲ್ಲ, ಬಹಳ ದಿನಗಳಿಂದ ನಿಂತು ಹೋಗಿದ್ದ ನಿಮ್ಮ ಮನೆಯ ಮದುವೆ, ಗೃಹ ಪ್ರವೇಶ ಅಥವಾ ಸಂತಾನ ಪ್ರಾಪ್ತಿಯಂತಹ ಬಹುದೊಡ್ಡ ಮಂಗಳ ಕಾರ್ಯ ಶೀಘ್ರದಲ್ಲೇ ನಡೆಯಲಿದೆ ಎಂದು ಈ ಅರಿಶಿನದ ಕೊಂಬು ಶುಭ ಸುದ್ದಿ ತಂದಿದೆ. 5ನೆಯ ದೈವಿಕ ವಸ್ತು ತಾಮ್ರದ ಉಂಗುರ ಅಥವಾ ನಾಣ್ಯ. ರಸ್ತೆಯಲ್ಲಿ ಮಣ್ಣು ಪಾಲಾಗಿರುವ ತಾಮ್ರದ ನಾಣ್ಯ ಅಥವಾ ತಾಮ್ರದ ಉಂಗುರ ನಿಮ್ಮ ಕಣ್ಣಿಗೆ ಹೊಳೆದರೆ ಅದು ಸಾಕ್ಷಾತ್ ಸೂರ್ಯದೇವನ ಕೃಪಾಕಟಾಕ್ಷ. ಜ್ಯೋತಿಷ್ಯದಲ್ಲಿ ತಾಮ್ರವು ಸೂರ್ಯನಿಗೆ ಸಂಬಂಧಿಸಿದ ಲೋಹ. ಸೂರ್ಯನು ಆರೋಗ್ಯ, ತೇಜಸ್ಸು, ಸರ್ಕಾರಿ ಯೋಗ ಮತ್ತು ಅಧಿಕಾರದ ಕಾರಕ. ದೀರ್ಘಕಾಲದ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ, ಆಸ್ಪತ್ರೆಗೆ ಅಲೆಯುತ್ತಿರುವವರಿಗೆ ಈ ತಾಮ್ರದ ವಸ್ತು ದಾರಿಯಲ್ಲಿ ಕಂಡರೆ ಸೂರ್ಯದೇವನ ಕೃಪೆಯಿಂದ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರಲಿದೆ ಹಾಗೂ ನಿಮಗೆ ದೈಹಿಕ ಮತ್ತು ಮಾನಸಿಕ ಬಲ ಪ್ರಾಪ್ತಿಯಾಗಲಿದೆ ಎಂದು ಬ್ರಹ್ಮಾಂಡವು ಸೂಚಿಸುತ್ತಿದೆ. ಕಚೇರಿಯಲ್ಲಿ ಉನ್ನತ ಸ್ಥಾನ ಸಿಗದೆ ಒದ್ದಾಡುತ್ತಿರುವವರಿಗೆ ಈ ತಾಮ್ರದ ವಸ್ತು ದಾರಿಯಲ್ಲಿ ಕಂಡರೆ ನೀವು ಸರ್ಕಾರಿ ಅಥವಾ ಕಾನೂನು ಮಟ್ಟದಲ್ಲಿ ಜಯಗಳಿಸಲಿದ್ದೀರಿ ಮತ್ತು ಸಮಾಜದಲ್ಲಿ ಬಹುದೊಡ್ಡ ಗೌರವ ಮತ್ತು ಅಧಿಕಾರ ನಿಮಗೆ ಪ್ರಾಪ್ತಿಯಾಗಲಿದೆ ಎಂದು ಸೂಚಿಸುತ್ತಿದೆ. 6ನೆಯ ದೈವಿಕ ವಸ್ತು ಶ್ರೀಗಂಧದ ತುಂಡುಗಳು ಅಥವಾ ಶ್ರೀಗಂಧದ ಚಕ್ಕೆ. ಇದು ಬಹಳ ಅಪರೂಪದ ದೈವಿಕ ಸಂಕೇತ. ದಾರಿಯಲ್ಲಿ ಶ್ರೀಗಂಧದ ತುಂಡುಗಳು ಅಥವಾ ಚಕ್ಕೆಗಳು ನಿಮ್ಮ ಕಣ್ಣಿಗೆ ಬಿದ್ದರೆ ಅದು ದೇವತೆಗಳ ವೈದ್ಯನಾದ ಧನ್ವಂತರಿ ದೇವರ ಮತ್ತು ಮಹಾವಿಷ್ಣುವಿನ ಆಶೀರ್ವಾದ. ಶ್ರೀಗಂಧವು ತಂಪಾದ ಶಕ್ತಿಯ ಸಂಕೇತ. ನಿಮ್ಮ ಮನೆಯಲ್ಲಿ ಸದಾ ಜಗಳ, ಉದ್ವೇಗ, ಒಬ್ಬರನ್ನೊಬ್ಬರು ಕಂಡರೆ ಆಗದಿರುವಂತಹ ದ್ವೇಷದ ಬೆಂಕಿ ಉರಿಯುತ್ತಿದ್ದರೆ ಆ ಮನೆಯ ತಾಪವನ್ನು ತಣಿಸಿ ಕುಟುಂಬದ ಸದಸ್ಯರ ನಡುವೆ ಪ್ರಶಾಂತತೆಯನ್ನು ಮತ್ತು ಪ್ರೀತಿಯನ್ನು ನೆಲೆಸುವಂತೆ ಮಾಡಲು ಬ್ರಹ್ಮಾಂಡವು ನಿಮ್ಮ ದಾರಿಯಲ್ಲಿ ಇಟ್ಟ ದೈವಿಕ ಔಷಧವಿದು. ಪೂಜಾ ಗಂಟೆ ಅಥವಾ ಗೆಜ್ಜೆ. ಇದು ಈ ಎಲ್ಲದರಲ್ಲೂ ಅತ್ಯಂತ ಭಾವುಕವಾದ ಮತ್ತು ಶಕ್ತಿಶಾಲಿಯಾದ ಸಂಕೇತ. ದಾರಿಯಲ್ಲಿ ಎಲ್ಲರೋ ಒಂದು ಸಣ್ಣ ಪೂಜೆಯ ಗಂಟೆ ಅಥವಾ ದೇವಿಯ ಗೆಜ್ಜೆ ನಿಮ್ಮ ಕಣ್ಣಿಗೆ ಬಿದ್ದರೆ ಭಗವಂತನು ನಿಮ್ಮ ಮೌನವನ್ನು ಮುರಿದಿದ್ದಾನೆ ಎಂದರ್ಥ. ಗಂಟೆಯು ನಾದ ಬ್ರಹ್ಮನ ಸ್ವರೂಪ, ಜಗನ್ಮಾತೆಯ ದೈವಿಕ ಕಂಪನ. ದೇವರು ನನ್ನ ಮಾತು ಕೇಳುತ್ತಿಲ್ಲ, ನನ್ನ ಪೂಜೆ ಅವನಿಗೆ ತಲುಪುತ್ತಿಲ್ಲ ಎಂದು ಇಷ್ಟು ದಿನ ನೀವು ಕಣ್ಣೀರು ಹಾಕಿದ್ದೀರಿ. ಆದರೆ ನೀವು ಕೇಳಿಕೊಂಡ ಪ್ರತಿಯೊಂದು ಪ್ರಾರ್ಥನೆಯನ್ನು ಬ್ರಹ್ಮಾಂಡವು ಆಲಿಸಿದೆ ಎಂಬುದರ ಅಂತಿಮ ಮುದ್ರೆಯಿದು. ಆ ದೈವಿಕ ನಾದದ ಕಂಪನವು ನಿಮ್ಮ ಕೌಟುಂಬಿಕ ಆತಂಕಗಳನ್ನು ನಾಶ ಮಾಡಿ ನಿಮ್ಮ ಮನೆಯಲ್ಲಿ ಮತ್ತೆ ದೇವರ ಕಳೆ ಮರುಕಳಿಸುವಂತೆ ಮಾಡಲಿದೆ. ಸ್ನೇಹಿತರೆ, ಈಗ ದಾರಿಯಲ್ಲಿ ಸಿಗುವ ಈ ದೈವಿಕ ಸಂಕೇತಗಳ ಮಹತ್ವವೇನು, ಯಾವ ವಸ್ತು ಯಾವ ದೇವರ ಕರುಣೆ ತರುತ್ತದೆ ಎಂಬುದು ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಿದೆ. ಆದರೆ
ರಸ್ತೆಯಲ್ಲಿ ಈ ವಸ್ತುಗಳು ಕಂಡ ತಕ್ಷಣ ನೀವು ಏನು ಮಾಡಬೇಕು? ಅವುಗಳನ್ನು ಎತ್ತಿಕೊಂಡು ನೇರವಾಗಿ ಮನೆಗೆ ತರಬೇಕೆ? ದಯವಿಟ್ಟು ಈ ಸೂಕ್ಷ್ಮವಾದ ನಿಯಮಗಳನ್ನು ಗಮನವಿಟ್ಟು ಕೇಳಿ. ನೀವು ಕಂಡ ಎಲ್ಲ ವಸ್ತುಗಳನ್ನು ಮನೆಗೆ ತರುವಂತಿಲ್ಲ. ದಾರಿಯಲ್ಲಿ ನವಿಲುಗರಿ ಅಥವಾ ನಾಣ್ಯಗಳು ಸಿಕ್ಕರೆ ಅದನ್ನು ಅತ್ಯಂತ ಭಕ್ತಿಯಿಂದ ಮನೆಗೆ ತಂದು ಶುದ್ಧವಾದ ನೀರಿನಿಂದ ತೊಳೆದು ನಿಮ್ಮ ಪೂಜಾ ಕೋಣೆಯಲ್ಲಿ ಅಥವಾ ನೀವು ಹಣ ಇಡುವ ಬೀರುವಿನಲ್ಲಿ ಭದ್ರವಾಗಿ ಇಟ್ಟುಕೊಳ್ಳಬಹುದು. ಇದು ಶುಭ ಫಲವನ್ನು ದ್ವಿಗುಣಗೊಳಿಸುತ್ತದೆ. ಆದರೆ ಮಣ್ಣಿನಲ್ಲಿ ಬಿದ್ದಿರುವ ರುದ್ರಾಕ್ಷಿ, ಕೆಂಪು ದಾರ, ಗಂಟೆ, ಶ್ರೀಗಂಧದ ತುಂಡುಗಳು ಅಥವಾ ಅರಿಶಿನದ ಕೊಂಬುಗಳು ಕಂಡರೆ ಅವುಗಳನ್ನು ಮನೆಗೆ ತರಬೇಡಿ. ಬದಲಾಗಿ ಅಲ್ಲೇ ನಿಂತು ಆ ವಸ್ತುವನ್ನು ಅತ್ಯಂತ ಗೌರವದಿಂದ ಕೈಯಲ್ಲಿ ತೆಗೆದುಕೊಂಡು ನಿಮ್ಮ 2 ಕಣ್ಣುಗಳಿಗೆ ಮತ್ತು ಹಣೆಗೆ ಒತ್ತಿಕೊಳ್ಳಿ. ನಂತರ ಯಾರ ಕಾಲೂ ತಾಗದಂತಹ ಅಕ್ಕಪಕ್ಕದಲ್ಲಿರುವ ಯಾವುದಾದರೂ ಒಂದು ಸ್ವಚ್ಛವಾದ ಮರದ ಕೆಳಗೆ ಅಥವಾ ದೇವಸ್ಥಾನದ ಕಟ್ಟೆಯ ಮೇಲೆ ಆ ವಸ್ತುವನ್ನು ಗೌರವದಿಂದ ಇಡಿ. ಮರದ ಕೆಳಗೆ ಇಟ್ಟ ನಂತರ ಕೇವಲ 10 ಸೆಕೆಂಡುಗಳ ಕಾಲ ಕಣ್ಣು ಮುಚ್ಚಿ ಈ ಒಂದು ಮಾನಸಿಕ ಸಂಕಲ್ಪ ಮಾಡಿ: ಹೇ ಬ್ರಹ್ಮಾಂಡದ ಶಕ್ತಿಯೇ, ನನ್ನ ಕಷ್ಟದ ಸಮಯದಲ್ಲಿ ನೀನು ಕರುಣಿಸಿದ ಈ ದೈವಿಕ ಮಾರ್ಗದರ್ಶನಕ್ಕೆ ನನ್ನ ಅನಂತ ಕೋಟಿ ಕೃತಜ್ಞತೆಗಳು. ನಿನ್ನ ರಕ್ಷಣೆಯನ್ನು ಮತ್ತು ಈ ಅಪಾರ ದೈವಿಕ ಶಕ್ತಿಯನ್ನು ನಾನು ಸಂಪೂರ್ಣವಾಗಿ ಸ್ವೀಕರಿಸುತ್ತಿದ್ದೇನೆ. ಈ ರೀತಿ ಪ್ರಾರ್ಥನೆ ಮಾಡುವುದರಿಂದ ಆ ವಸ್ತುವಿನಲ್ಲಿರುವ ದೈವಿಕ ಆಶೀರ್ವಾದವು ತಕ್ಷಣವೇ ಜಾಗೃತಗೊಂಡು ನಿಮ್ಮ ಆತ್ಮವನ್ನು ಪ್ರವೇಶಿಸುತ್ತದೆ. ಮಣ್ಣಿನಲ್ಲಿ ಬಿದ್ದಿದ್ದ ಆ ದೈವಿಕ ವಸ್ತುವಿಗೆ ನೀವು ನೀಡಿದ ಈ ಸಣ್ಣ ಗೌರವವೇ ನಿಮ್ಮ ದೊಡ್ಡ ಹಣೆಬರಹವನ್ನು ಬದಲಾಯಿಸುತ್ತದೆ. ಸ್ನೇಹಿತರೆ, ಪ್ರಕೃತಿಯು ಮತ್ತು ಭಗವಂತನು ನಮ್ಮೊಡನೆ ನಿರಂತರವಾಗಿ ಮಾತನಾಡುತ್ತಲೇ ಇರುತ್ತಾನೆ. ಆದರೆ ಅದನ್ನು ಆಲಿಸುವ ಕಿವಿಗಳು ಮತ್ತು ಗ್ರಹಿಸುವ ಮನಸ್ಸು ನಮಗಿರಬೇಕಷ್ಟೆ. ನಮ್ಮ ಬದುಕಿನಲ್ಲಿ ಕಷ್ಟಗಳು ಬಂದಾಗ ನಮ್ಮ ಮೆದುಳು ಕೇವಲ ಲೌಕಿಕ ಸಮಸ್ಯೆಗಳ ಬಗ್ಗೆ, ಸಾಲದ ಬಗ್ಗೆ, ಆತಂಕದ ಬಗ್ಗೆ ಮಾತ್ರ ಯೋಚಿಸುತ್ತಿರುತ್ತದೆ. ಇಂತಹ ವಿಪರೀತ ಗದ್ದಲದಲ್ಲಿ ಭಗವಂತನು ನಮ್ಮೊಳಗಿನ ಅಂತಃಪ್ರಜ್ಞೆಯ ಮೂಲಕ ಮಾತನಾಡಲು ಪ್ರಯತ್ನಿಸಿದರೂ ನಮಗೆ ಅದು ಕೇಳಿಸುವುದಿಲ್ಲ. ಆಗ ಆ ಪರಾತ್ಮನು ಭೌತಿಕ ವಸ್ತುಗಳನ್ನು ನಮ್ಮ ದಾರಿಯಲ್ಲಿ ಕಾಣುವಂತೆ ಮಾಡುವ ಮೂಲಕ ನಮ್ಮ ಗಮನವನ್ನು ಬಲವಂತವಾಗಿ ಸೆಳೆಯುತ್ತಾನೆ. ಇದನ್ನೇ ಪುರಾಣಗಳಲ್ಲಿ ದೈವಿಕ ಮಾರ್ಗದರ್ಶನ ಎಂದು ಕರೆಯಲಾಗಿದೆ. ಈ ವಸ್ತುಗಳು ಅಲ್ಲಿ ಬಿದ್ದಿರುವುದು ಕೇವಲ ಆಕಸ್ಮಿಕವಲ್ಲ. ಅದು ನಿಮ್ಮ ಹಿಂದಿನ ಕರ್ಮಗಳು ಮುಗಿದು ಹೊಸ ಅಧ್ಯಾಯ ಶುರುವಾಗುತ್ತಿದೆ ಎಂಬುದರ ಮುನ್ಸೂಚನೆ. ಆದರೆ ನೆನಪಿರಲಿ, ದಾರಿಯಲ್ಲಿ ಸಿಗುವ ಈ ಪವಿತ್ರ ವಸ್ತುಗಳು ನಿಮ್ಮ ಕರ್ಮದ ಅತಿದೊಡ್ಡ ಪರೀಕ್ಷೆಯೂ ಹೌದು. ಮಣ್ಣಿನಲ್ಲಿ ಬಿದ್ದಿರುವ ಆ ದೈವಿಕ ವಸ್ತುವನ್ನು ನೀವು ಹೇಗೆ ಕಾಣುತ್ತೀರಿ, ಅದನ್ನು ಗೌರವಿಸುತ್ತೀರೋ ಅಥವಾ ಕಾಲಿನಲ್ಲಿ ಒದ್ದು ಮುಂದೆ ಹೋಗುತ್ತೀರೋ ಎಂಬುದರ ಆಧಾರದ ಮೇಲೆ ಭಗವಂತನ ಆಶೀರ್ವಾದ ನಿಮಗೆ ಒಲಿಯಲಿದೆಯೋ ಇಲ್ಲವೋ ಎಂಬುದು ನಿರ್ಧಾರವಾಗುತ್ತದೆ. ಇಂದಿನಿಂದ ನೀವು ಆಫೀಸಿಗೆ, ಮಾರುಕಟ್ಟೆಗೆ ಅಥವಾ ಎಲ್ಲೇ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿರಲಿ, ಅದು ಕೇವಲ ಒಂದು ಸಾಮಾನ್ಯ ನಡಿಗೆಯಾಗಿರುವುದಿಲ್ಲ. ಬದಲಾಗಿ ಭಗವಂತನು ನಿಮ್ಮ ದಾರಿಯಲ್ಲಿ ಹರಡಿರುವ ದೈವಿಕ ರಹಸ್ಯಗಳನ್ನು ಹುಡುಕುವ ಒಂದು ಸುಂದರವಾದ ಆಧ್ಯಾತ್ಮಿಕ ನಿಧಿ ಶೋಧನೆಯಾಗಿ ಬದಲಾಗುತ್ತದೆ. ನಿಮ್ಮ ಕಣ್ಣಿಗೆ ಬೀಳುವ ಪ್ರತಿಯೊಂದು ಸಣ್ಣ ಬದಲಾವಣೆಯೂ ಬ್ರಹ್ಮಾಂಡವು ನಿಮಗಾಗಿ ಕಳುಹಿಸಿದ ಬೆಲೆ ಬಾಳುವ ಉಡುಗೊರೆ. ಈ ದೈವಿಕ ವಸ್ತುಗಳ ಸಂಕೇತವನ್ನು ಅರಿತು ದೇವರ ಮೇಲೆ ಅಚಲವಾದ ವಿಶ್ವಾಸವಿಡುವುದೇ ನಮ್ಮ ಕಷ್ಟಗಳನ್ನು ದಾಟುವ ಅತ್ಯುತ್ತಮ ದಾರಿ. ಕಣ್ಣಿಗೆ ಕಾಣದ ಆ ಶಕ್ತಿಯೇ ನಮ್ಮನ್ನು ಸದಾ ಕಾಯುತ್ತಿದೆ ಎಂಬ ನಂಬಿಕೆಯೇ ಬದುಕಿನಲ್ಲಿ ನಾವು ಪಡೆಯುವ ಅತಿದೊಡ್ಡ ವಿಜಯ. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರ ನಡೆಯುವ ಹಾದಿಯಲ್ಲೂ ಆ ಮನೆದೇವರ ರಕ್ಷಣಾ ಕವಚ ಸದಾ ಕಾಲ ಇರಲಿ. ನಿಮ್ಮ ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ಆ ಪರಮಾತ್ಮನ ಮಾರ್ಗದರ್ಶನ ನಿಮಗೆ ಸಿಗುತ್ತಿರಲಿ. ಈ ಅತ್ಯಮೂಲ್ಯವಾದ ಕಣ್ಣು ತೆರೆಸುವ ದೈವಿಕ ಮಾಹಿತಿ ನಿಮ್ಮ ಹೃದಯಕ್ಕೆ ತಲುಪಿದರೆ ಲೈಕ್ ಮಾಡಿ. ಇದನ್ನು ನಿಮ್ಮ ಅಕ್ಕತಂಗಿಯರಿಗೆ, ಸ್ನೇಹಿತರಿಗೆ ಮತ್ತು ನಿಮ್ಮ ಕುಟುಂಬದವರ ವಾಟ್ಸಪ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿಯ ಸನಾತನ ಸತ್ಯಗಳನ್ನು, ನಮ್ಮ ಪುರಾಣದ ಮತ್ತು ಶಕುನಶಾಸ್ತ್ರದ ರಹಸ್ಯಗಳನ್ನು ಅರಿಯಲು ಸನಾತನ ಮಾರ್ಗ ಚಾನಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ
ಭಗವಂತನ ಮತ್ತೊಂದು ಅದ್ಭುತ ರಹಸ್ಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಸರ್ವೇ ಜನ ಸುಖಿನೋ ಭವಂತು. ಜೈ ಶ್ರೀಕೃಷ್ಣ ಕೃಷ್ಣ.